ಏನಜ್ಜಿ ಬರಕ್ಕೆ ಹೇಳಿದ್ದು? ಅವಾಗಿಂದ ಬಾ ಬಾ ಅಂತ ಕರೆದ್ರಂತ. ಅಲ್ಲ, ಬರೋದೇ ನಾನು ಬೆಳಗ್ಗೆ ಬಂದೀನಿ. ಏನಂತ ವಿಷಯ ಮಾತಾಡೋದು ಹೇಳು ಅಜ್ಜಿ. ಅದವ ನಿನಗೆ ಮದ್ವೆ ಮಾಡೋದ ವಿಷಯ ನಿಮ್ಮ ಅವ್ವ ಕೇಳನೆ, ಆಕೆ ಏನು ಹೇಳಲಿಲ್ಲ. ಅದಕ್ಕೆ ನಾನೇ ಕೇಳಿದ್ರಾತಂತ ಕರೆದ್ನಿ. ನಿಂಗೆ ಮದ್ವೆ ಆಗಕ್ಕೆ ಒಪ್ಪಿಗೆ ಐತೆ ಇಲ್ಲ? ಅಯ್ಯೋ ಅಜ್ಜಿ, ನಂಗೆ ಇವಾಗಲೇ ಮದುವೆ ಆಗಕ್ಕೆ ಇಷ್ಟ ಇಲ್ಲ. ನಾನು ಇನ್ನೂ ಓದಬೇಕು, ನಾನು ಅಚೀವ್ ಮಾಡಬೇಕು, ನನ್ನ ಕಾಲ ಮೇಲೆ ನಾನು ನಿಂತ್ಕೋಬೇಕು ಅಂತ ಅಂದ್ಕೊಂಡೀನಿ. ಅಂಥದ್ರಾಗ ಇಷ್ಟು ಜಲ್ದಿ ಮದುವೆ ಆಗಿ ನಾನು ಏನು ಮಾಡಲಿ? ನಂಗೆ ಇಷ್ಟು ಬೇಗ ಮದುವೆ ಆಗಕ್ಕೆ ಇಷ್ಟ ಇಲ್ಲ. ಇಷ್ಟ ಇಲ್ವೋ ಅಥವಾ ನೀನು ಯಾರನ್ನ ಪ್ರೀತಿ ಅಂತ ಮಾಡಕತ್ತಿದೆಯೋ? ಅಯ್ಯೋ ಅಜ್ಜಿ, ಪ್ರೀತಿ ಗೀತಿ ಅಂತ ಏನಿಲ್ಲ. ನಾನು ಓದಬೇಕು, ನಾನು ಕಲಿಬೇಕು, ನಾನು ಡಾಕ್ಟ್ರ್ ಆಗಬೇಕು ಅನ್ನೋದೇ ನನ್ನ ಆಸೆ ಆಗೈತಿ. ಅಂಥದ್ರಾಗ ಈ ಪ್ರೀತಿ ಗೀತಿ ಮಾಡ್ಕೊತ ಕುಂದ್ರೋಷ್ಟು ನಂಗೆ ಟೈಮೂ ಇಲ್ಲ ಅಜ್ಜಿ. ಯಾಕಜ್ಜಿ ನೀನು ಈ ರೀತಿಯೆಲ್ಲ ನನ್ನ ಮೇಲೆ ಸುಮ್ಮನೆ ಆಪಾದನೆ ಮಾಡ್ತಿದ್ದಿ? ನಾನು ಆಯಿತು, ಇನ್ನು 5 ವರ್ಷ ಬಿಟ್ಟು ನಾನು ಮದುವೆ ಮಾಡು, ಹುಡುಗರ ನೋಡು. 5 ವರ್ಷ ಆದಮೇಲೆ ನಾನು ಪಕ್ಕ ಮದುವೆ ಆಗ್ತೀನಿ, ಸರಿನಾ? ಜಾನು, ಯಾವಾಗ ಬಂದೆ ಜಾನು? ಅಣ್ಣ ಹೇಗಿದೆಯಾ ಅಣ್ಣ? ಸುಂದರಿ ಅತ್ತಿಗೆ ಹೇಗಿದೆಯಾ? ಅದಕ್ಕೆ ಚೆನ್ನಾಗಿದೆಯಾ? ಅಯ್ಯೋ, ನೀವು ನೋಡಿ ಎಷ್ಟು ಖುಷಿ ಆಗ್ತಾ ಇದೆ ಗೊತ್ತಾ ನನಗೆ. ಜಾನು, ನೀನು ನೋಡಿ ಎಷ್ಟು ದಿನ ಆಗಿತ್ತು. ಜಾನು ಹೇಗಿದೆಯಾ? ಆರಾಮಿದೆಯಾ? ಹ್ಞೂ ಅದಕ್ಕೆ ಆರಾಮಿದ್ದೀನಿ. ನೀವು ಆರಾಮಿದ್ದೀರಾ? ಸುಂದರಿ ಅದಕ್ಕೆ ನಿಮ್ಮನ್ನ ನೋಡಿ ತುಂಬ ಖುಷಿ ಆಯಿತು. ತುಂಬ ಚೆನ್ನಾಗಿ ಕಾಣ್ತಾ ಇದ್ದೀರಾ ಈ ಸೀರಿಯಲಿ. ತುಂಬ ಮಿಸ್ ಮಾಡ್ಕೋತಾ ಇದ್ದೆ ನಿಮ್ಮನ್ನು. ಅಯ್ಯೋ, ನಾವು ಕೂಡ ಅಷ್ಟೇ ಜಾನು. ಜಾನು ಯಾವಾಗ ಬರ್ತಾಳ ಅಂತ ಅನ್ಕೋತಾ ಇದ್ದೆ. ನೀನು ಬಂದಲ್ಲ, ನನಗಂತೂ ತುಂಬ ಖುಷಿ ಆಯಿತು ಜಾನು. ಏನು ಬರೋ ಅಷ್ಟರಲ್ಲಿ ಅಜ್ಜಿ ಜೊತೆ ಡೀಪ್ ಡಿಸ್ಕಷನಲ್ಲಿದ್ದೆ. ಏನು ಸಮಾಚಾರ? ಏನು ಹೇಳ್ತಾ ಇದ್ರು ಅಜ್ಜಿ? ಅಯ್ಯೋ ಅಣ್ಣ, ಅಜ್ಜಿ ಮದುವೆ ಆಗು ಅಂತ ಹೇಳ್ತಾ ಇದ್ದಾಳೆ. ಇಷ್ಟು ಬೇಗ ಮದುವೆ ಆಗಿ ನಾನು ಏನು ಮಾಡಲಿ? ನಾನು ಇನ್ನೂ ಕಲಿಯೋದು ತುಂಬ ಇದೆ. ನನಗೆ ಇವಾಗಲೇ ಮದುವೆ ಆಗಕ್ಕೆ ಇಷ್ಟ ಇಲ್ಲ ಅಂತ ಹೇಳಿದೆ. ಓ ಹಾಗಾ? ಅಜ್ಜಿ ಎಲ್ಲರಿಗೂ ಜಲ್ದಿ ಮಾಡಿ ಮದುವೆ ಮಾಡಿ ಕುಂದ್ರಿಸ್ಬೇಕಂತಾಳೋ ಏನೋ ಮನೇಲಿ, ಅಲ್ವಾ ಅಜ್ಜಿ? ಏನೋ ಇವತ್ತು ನೀನು ಅವಳ ಥರ ಅಜ್ಜಿ ಅನ್ನತ್ತಿದೆಯಾ? ಅಮ್ಮಮ್ಮ ಅಂತಿದ್ದೆ, ಈಗ ಹೋಗಿ ಅಜ್ಜಿ ಅಂತ ಇದೆಯಾ? ಅಯ್ಯೋ ಸಾರಿ ಅಮ್ಮಮ್ಮ, ಅದು ಬಾಯಿ ಮಿಸ್ ಆಗಿ ಬಂದ್ಬಿಡ್ತು ಅಷ್ಟೇ. ಅವಳು ಕರೆದ್ಲಲ್ಲ, ಅದಕ್ಕೆ ನನಗೂ ಬಂದ್ಬಿಡ್ತು. ಅಯ್ಯೋ ಏನಮ್ಮಮ್ಮ, ಊಟ ಚಹಾ ಆಯ್ತಾ? ನಿಮ್ಮವ್ವ ಮಾಡಿ ಕೊಟ್ರೆ ಅಲ್ಲಿ ಕುಡಿಯಾಕ, ಆಕೆ ಇನ್ನೂ ಮಾಡೇ ಕೊಟ್ಟಿಲ್ಲ. ಒಳಗೆ ಏನು ಮಾಡತ್ತಾಳೋ ಏನೋ. ಈಗಾರ ಒಂದು ಸ್ವಲ್ಪ ಇಲ್ಲಿ ಮಾತುಕತೆ ಮುಗಿಸ್ಕೊಂಡ ಗಂಡ ಹೆಂಡತಿ ಒಳಗೆ ಹೋಗ್ಯಾರ, ಇನ್ನೂ ಹೊರಗೆ ಬಂದಿಲ್ಪ. ಆಕೆ ಮಾಡಿ ಕೊಡ್ಬೇಕಲ್ಲ. ಹೌದಾ? ಅತ್ತೆ ಅದು ಹೋದ್ರಾ? ಅವ್ರು ಯಾಕೆ ಹೋಗ್ತಾರ? ಅವ್ರಿಗೆಲ್ಲಿ ಹೋಗಂದಿ? ಇಲ್ಲೇ ಇರ್ತಾರ ಅವ್ರು. ಒಳಗದಾರ ಅವರು, ಮಕ್ಕೊಂಡಾರು. ಯಾಕೆ ನಿಮ್ಮ ಅವ್ವ ಹೇಳೋಣಂದ್ರೆ ತಿನ್ಕೇತೇನು? ಅಯ್ಯೋ ಹಂಗಲ್ಲ ಅಮ್ಮಮ್ಮ, ನಾನು ಕೇಳಿದ್ದು ಅತ್ತೆ ಮತ್ತೆ ಮಾವ ಯಾರೂ ಕಾಣಿಸ್ಲಿಲ್ಲ, ಮತ್ತೆ ಗುಂಡನೂ ಕಾಣಿಸ್ಲಿಲ್ಲ. ಅದಕ್ಕಾಗಿ ಹೋದ್ರೇನೋ ಅಂತ ಅನ್ಕೊಂಡೆ. ಮಲ್ಕೊಂಡಿದ್ದಾರಾ? ಸರಿ ಸರಿ ಅಣ್ಣ, ನಾನು ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತೀನಿ. ಅಜ್ಜಿ ಬಿಡಲೇ ಇಲ್ಲ, ಅದಕ್ಕೆ ಹಂಗೆ ಬಂದುಬಿಟ್ನಿ. ನನಗೆ ತುಂಬ ಕಣ್ಣು ಉರಿತಾ ಇದೆ. ಸುಂದ್ರತ್ಗೆ ನಾನು ನಿಮ್ಗೆ ಆಮೇಲೆ ಸಿಗ್ತೀನಿ, ಸರಿನಾ? ಸರಿ ಸರಿ, ನೀನು ಹೋಗಿ ರೆಸ್ಟ್ ಮಾಡು. ಆಮೇಲೆ ಫ್ರೆಶ್ ಅಪ್ ಆದಮೇಲೆ ಹೇಳು, ನಿನಗೆ ಬಿಸಿ ಬಿಸಿ ಕಾಫಿ ತೊಗೊಂಬರ್ತೀನಿ, ಸರಿನಾ? ಥ್ಯಾಂಕ್ ಯು. ಸರಿ ಅದಕ್ಕೆ ಬಾಯ್ ಅಣ್ಣ, ಮಲ್ಕೋತೀನಿ ಸ್ವಲ್ಪ ಹೊತ್ತು. ಸರಿ ಅಮ್ಮ, ಮಲ್ಕೋಗು. ಅಜ್ಜಿ ಮತ್ತೆ ಬಂದು ಎಪ್ಸಿ ತಲೆ ತಿನ್ಬೇಡ. ನಾನು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಬೇಕು. ಬೇಕಿದ್ರೆ ಆಮೇಲೆ ನಾನು ನಾಳೆ ಅದು ಕೂತ್ಕೊಂಡು ಆರಾಮಾಗಿ ಮಾತಾಡ್ತೀನಿ ನಿನ್ನ ಜೊತೆ, ಸರಿನಾ? ಸರಿ ಅಮ್ಮ, ಹೋಗು ಮಲ್ಕೋ. ಮೊದಲು ನಿದ್ದೆ ಮಾಡ್ಬೇಕು, ಆಮೇಲೆ ಮಾತಾಡ್ಬೇಕು. ನಿಮ್ಮ ಈಗಿನ ಜನ್ರೇಷನ್. ಸರಿ ಸರಿ ಅಜ್ಜಿ. ಅಮ್ಮಮ್ಮ, ಅಜ್ಜ ಎಲ್ಲಿ ಕಾಣಿಸ್ತಾ ಇಲ್ಲ, ಎಲ್ಲಿ ಹೋದ್ರು? ರೀ, ನಾನು ಅತ್ತೇನ ಮಾತಾಡ್ಸ್ಕೊಂಡು ಬರ್ತೀನಿ. ಏನು ಮಾಡ್ತಾಯಿದ್ರೆ ನೋಡ್ತೀನಿ. ಅವರು ಬಂದ ತಕ್ಷಣ ನನ್ನ ಭೇಟಿ ಆಗಂತಂದಿದ್ರು, ಹಾಗಾಗಿ. ಅಯ್ಯೋ, ನಿಮ್ಮ ಅತ್ತಿನ ಆಮೇಲೆ ಭೇಟಿ ಆಗೋಂತ್ಯಾ? ನನಗೊಂದು ಕಪ್ ಬಿಸಿ ಬಿಸಿ ಕಾಫಿ ಮಾಡ್ಕೊಡು ಬಾ. ನೀನು ಚಲೋ ಮಾಡ್ತಿದ್ದಿ, ಬಾಯೆಲ್ಲ ಕೆಟ್ಟಂಗಾಗೈತಿ. ಯಾವಾಗ ಬರ್ತಾಳೆ ಯಾವಾಗ ಮಾಡಿಕೊಡ್ತಾಳೆ ಅಂತ ಅಂದ್ಕೊಂಡಿದ್ನಿ. ಹೋಗಿ ಜಲ್ದಿ ಒಂದಿಟ್ಟು ಹೋಗಿ ಮಾಡ್ಕೊಂಡು ಬರೋದು. ಅಲ್ಲ ಇವಾಗಾದರೂ ಸುಮ್ಮನೆ ಇರ್ರಿ. ಸರಿ ಸರಿ ಅಚ್ಚಮ್ಮ, ಇವಾಗಲೇ ಹೋಗಿ ಮಾಡ್ಕೊಂಡು ಬರ್ತೀನಿ. ಪಾಪ, ಇಲ್ಲಿ ಬಂದರೆ ಸುಂದರಿಗೆ ಇಷ್ಟ ಇಲ್ವಾ? ಅಲ್ಲೂ ಹಂಗ ಇಲ್ಲೂ ಹಂಗನ ಇವಳಿಗೆ? ಅಲ್ಲ ಇವಾಗಾದರೂ ಬಂದಿದ್ವಿ ಅಜ್ಜಮ್ಮ. ಅಲ್ಲ ಅಮ್ಮಮ್ಮ, ಇವಾಗಾದರೂ ಬಂದಿದ್ವಿ. ಪಾಪ ಅವಳಿಗೂ ಜರ ರೆಸ್ಟ್ ಬೇಡವಾ? ಬಂದ ತಕ್ಷಣ ಕಾಫಿ ಮಾಡ್ಕೊಂಡು ಬಾ ಅಂತ ಹೇಳಿದ್ರೆ ಹೆಂಗಮ್ಮಮ್ಮ? ಅಯ್ಯೋ, ಮಾಡ್ಕೊಂಡು ಬರ್ತಾ ತಗೋ. ನೀನೊಳೆ ಬಾ, ಕುಂದ್ರೆ ಬಾ, ಮಾತಾಡ್ಕೊಂತ ಇಲ್ಲಿ. ಓ ಕ್ರಿಶ್, ಹೆಂಗದಿಪ್ಪ? ಆರಾಮದೇನು? ಹಾಂ ಮಾವ, ಆರಾಮದೀನಿ. ನೀವು ಆರಾಮದಿರಿ? ಯಾವಾಗ ಬಂದ್ರಿ? ಮಲ್ಕೊಂಡಿರಿ ಅಂತಂದರು ಅಮ್ಮಮ್ಮ. ಮಲ್ಕೊಂಡಿರ್ಲಿಲ್ವಾ? ಅಯ್ಯೋ ಇಲ್ಲಪ್ಪ, ಸ್ವಲ್ಪ ಹೊರ ಕೆಲಸ ಇತ್ತ, ಹಂಗೆ ಹೋಗಿದ್ನಿ. ಅವ್ರು ಮಕ್ಕೊಂಡಿದ್ದಾರೆ. ನೀ ಯಾವಾಗ ಬಂದ್ರಿ? ಮಾಮ ನಾವು ಇವಾಗ ಬಂದ್ವಿ. ಬಂದು ಇಲ್ಲಿ ಅಜ್ಜನ ಅಮ್ಮಮ್ಮನ ಹತ್ರ ಮಾತಾಡ್ತಾ ನಿಂತಿದ್ದೀನಿ. ಅಜ್ಜನ ಕೇಳ್ತಾ ಇದ್ದೆ. ಅಜ್ಜ ಎಲ್ಲೋ ಹೊರಗಡೆ ಹೋಗಿದ್ದಾರೋ ಏನು ಮಲ್ಕೊಂಡಿದ್ದಾರೋ ಅಂತ ಅಂದ್ಲು.
ಅದಕ್ಕೆ ಇಲ್ಲೇ ಹಾಗೆ ಅಮ್ಮಮ್ಮನ ಜೊತೆ ಮಾತಾಡ್ತಾ ನಿಂತಿದ್ದೆ, ನೀವು ಬಂದ್ರಿ ಅಷ್ಟರಲ್ಲಿ. ಅಳಿ ಅಂದ್ರೆ ಚಹಾ ಕುಡಿತೀರೇನು, ಟೀ ಕುಡಿತೀರಾ? ಸುಂದ್ರಿ ಮಾಡತ್ತಾಳನ್ರಿ ಅತ್ತಿ? ಹ್ಞೂಪ್ಪ, ಅಕ್ಕೆ ಬಂದ್ಲಲ್ಲ ಬಾಯಿ ಕೆಟ್ಟಂಗಾಗಿತ್ತು, ಅದಕ್ಕೆ ಆಕೆಗೆ ಮಾಡಂತ ಹೇಳಣ್ಣ, ಟೀಯರ ಕಾಫಿಯರ. ನನಗೂ ಒಂದು ಕಪ್ ಮಾಡಂತ ಹೇಳ್ರಿ, ಯಾಕೋ ಹೊರಗೆ ಅಡ್ಡಾಡಿ ಬಂದ ಸಾಕಾಗೈತಿ, ಸ್ವಲ್ಪ ಟೀ ಕುಡಿದ್ರೆ ಫ್ರೆಶ್ ಆಗ್ತೈತೆ ಮೈಂಡ್. ಸರಿಪ್ಪ. ಸುಂದ್ರಿ, ಹಂಗೆ ಇನ್ನೊಂದು ಕಪ್ ಮಾಡಿಬಿಡ್ರಿ ಟೀ. ಹಾಂ ಜಮ್ಮ, ನನ್ನ ಗಂಡನೂ ಕುಡಿತಾನಂದ್ರೆ ಏನೋ ಅವ್ರಿಗೊಂದು ಕಪ್ ಮಾಡೋದಕ್ಕೆ ಅಂತ ಹೇಳಿದ್ರೆ ಕಾಣಿಸುತ್ತೆ. ಅವಾಗಲೇ ಹೇಳ್ಬೇಕಲ್ವಾ, ಅವ್ರಿಗೆ ನಾನು ಸುಸ್ತಾಗಿರುತ್ತೆ ಅಂತ ಅಂದ್ಕೊಂಡಿರ್ತಾರೆ ಪಾಪ. ಅವರು ನನ್ನ ಬಗ್ಗೆ ಎಷ್ಟು ಯೋಚನೆ ಮಾಡ್ತಾರೆ. ಗಂಡ ಬಂದ ತಕ್ಷಣ ಈ ಮನೇಲಿ ಏನೋ ಒಂಥರ ಫೀಲಿಂಗ್ ಬರ್ತೈತಿ. ಇಲ್ಲ ಅಂದಿದ್ರೆ ಮೊದಲು ಬರೀ ಯಾವಾಗಲೂ ಅಷ್ಟು ಇದಿರಲಿಲ್ಲ. ಈಗ ನನ್ನ ಗಂಡ ನನ್ನ ಜೊತೆಗಿದ್ದಾನಂತೇಳಿ ಒಂದು ಧೈರ್ಯ ಇದೆ. ಮತ್ತೆ ಮಾವ, ನೀವೇನು ಕೆಲಸ ಮಾಡ್ಕೊಂಡಿರೋದು ಇವಾಗ? ಎಲ್ಲತ್ರ ಮಾಡ್ತಾ ಇದ್ದೀರಾ ಅಥವಾ ಇಲ್ವಾ? ಅಯ್ಯೋ, ಏನು ಮಾಡೋದಪ್ಪ ಕ್ರಿಷ, ನಮಗೆ ಓದಿಲ್ಲ. ಓದಿದ ಒಂದು 10ನೇ ಓದೇನ, ನನಗೇನು ಕೆಲಸ ಸಿಗ್ತತಿ ಹೇಳು? ಇಷ್ಟು ದಿನ ಅಲ್ಲೇ ಫ್ಯಾಕ್ಟ್ರಿ ಮಾಡ್ತಿದ್ನಿ, ಅವರು ಭಾಳ ಕೆಲಸ ಮಾಡಿಸ್ಕೊತಾರ, ಕಮ್ಮಿ ಪಗಾರ ಕೊಡಾಕತ್ತಾರಪ್ಪ. ಅದಕ್ಕಾಗೆ ಈ ಕಡೆ ನೋಡಿದ್ರಾಕಂತೆ ಇಲ್ಲೊಂದು ಫ್ಯಾಕ್ಟ್ರಿ ಆಗಿತ್ತಲ್ಲ, ಅಲ್ಲಿ ನೋಡಿದ್ರಾಕಂತ ಬನ್ನಿ. ಅವರು ಬಾ ಅಂತಾರ, ಈಗ ಜಾಸ್ತಿ ಜನ ಅದಾರು, ಯಾರ ಬಿಟ್ಟ ಮೇಲೆ ಹೇಳ್ತವ ಅಂತಂದಾರ. ಫೋನ್ ನಂಬರ್ ಇಸ್ಕೊಂಡಿದ್ರು, ನಾನು ಆದರೂ ಇರಲಿ ಅಂತ ಅವಾಗ ಹೋಗಿ ಕೇಳ್ಕೊಂಡು ಬರ್ತಾನೆ. ಇಲ್ಲ ಅಂದ್ರೆ ಮತ್ತೆ ಏನು ಮಾಡೋದಿನ? ಹೊಲ ಐತ್ಲ, ಹೊಲದಾಗ ಮಾಡ್ಕೊಂಡು ಹೋಗ್ಬಿಟ್ರಾಯ್ತು ಅಂತ ಅನ್ಕೊಂಡ್ಬಿಟ್ಟೆ. ಮತ್ತೆ ಏನು ಮಾಡೋದಿನ ಹೇಳು? ಹೌದಾ? ಇಲ್ಲೇ ಪಕ್ಕದಲ್ಲಿ ಒಂದು ಕಂಪ್ನೀಲಿ ನಾನು ಅಲ್ಲಿ ಮ್ಯಾನೇಜರಾಗಿ ಕೆಲಸ ಮಾಡಕತ್ತೀನಿ. ಅಲ್ಲಿ ಏನಾದರೂ ನಿಮಗೆ ಕೆಲಸ ಇದ್ರೆ ನಾನು ಹೇಳ್ತೀನಿ, ಅಲ್ಲಿ ಬಂದು ಮಾಡೋಕ್ಕಾಗುತ್ತಾ ನಿಮಗೆ? ಅಯ್ಯೋ ಹೌದಾ, ಸರಿ ನೋಡೋಣ ಹಂಗಾದ್ರೆ. ನಾನು ಹೆಂಡ್ತಿನ ಕೇಳ್ಬೇಕಲ್ಪ, ಆಕಿ ಅಂತ ಇಂಥ ಕೆಲಸ ಅಂದ್ರೂ ಆಕಿ ಇದಾಗಂಗಿಲ್ಲ. ಸ್ವಂತ ಹೊಲ್ದಾಗ ಕೆಲಸ ಮಾಡ ನಡೀತದೆ, ಆದರೆ ಇನ್ನೊಬ್ಬರ ಕೈಯ ಹೋಗ್ಬೇಡ ಅಂತ ಅಂತಾಳಾಕಿ. ಫ್ಯಾಕ್ಟ್ರಾಗು ಹಂಗೆ ಬಿಡು, ಆದ್ರೆ ಆಕಿ ಹೇರ್ ಕೇಳೋ ಮಗಳ ಅಲ್ಲಾಕಿ, ಗೊತ್ತಲ್ಲ ನಿನಗೆ ನಿಮ್ಮ ಮತ್ತೆ ಹೆಂಗೆ ಅಂತೇಳಿ. ಓ ಕ್ರಿಶ್, ಬಂದ್ರೇನ? ಆರಾಮದಾರ? ಹ್ಞೂ ಅತ್ತಿ, ಆರಾಮತ್ತೀನಿ. ನೀವು ಆರಾಮಿದ್ದೀರಾ? ಹ್ಞೂಪ್ಪ. ಅಲ್ಲ, ಬೆಳಿಗ್ಗೆ ಏನು ಮಾತಾಡ್ಸ್ಬೇಕು ಅನ್ನೋರಾಗ ಅಂದ್ರೆ ಹೆಂಡ್ತಿ ಮೇಲೆ ನೋಡೋಕೆ ಓಡಿ ಹೋಗಿದ್ದಿ ಅಂತ. ನಾನು ರಾತ್ರಿ ಬಂದನು, ಬೆಳಗ್ಗೆ ಮಾತಾಡೋದಾತು ಬಿಡು ಅಂತ ಅನ್ಕೊಂಡನು. ನೀನು ನೋಡಿದ್ರೆ ಬೆಳಗಿನ ಜಾವನ ಹೋಗ್ಬಿಟ್ಟಿದ್ದಿ ಅಂತ ಹೆಂಡ್ತಿ ನೋಡೋಕೆ. ಈಗ ಬಂದೇನು ಹೋಗಿ? ಹೌದು ಅತ್ತೆ, ಸುಂದ್ರಿನ ನೋಡಬೇಕು ಅಂತ ಅನ್ಸಾಯಿತು. ಇಷ್ಟು ದಿನ ಬಿಟ್ಟಿದ್ದೆಲ್ಲ, ಇವಾಗ ಅವಳನ್ನ ನೋಡಿದೆ ನನಗೆ ಈ ಮನೇಲಿ ಏನೋ ಕಳ್ಕೊಂಡಂಗೆ ಆಗತ್ತಿತ್ತು. ಅದಕ್ಕಾಗಿ ಎದ್ದ ತಕ್ಷಣ ನಾನು ಅವಳು ನೋಡೋಕೆ ಹೋಗ್ಬಿಟ್ಟೆ. ಬನ್ನಿ ಅತ್ತೆ, ಕೂತ್ಕೊಳ್ಳಿ. ಯಾ ಸುಂದ್ರಿ, ನಿಮ್ಮ ಚಿಕ್ಕಮ್ಮಗಟ್ಟ ಒಂದು ಕಪ್ ಚಹಾ ಮಾಡುವ? ಹ್ಞೂ ಅಜ್ಜಿ, ಆಯಿತು. ಈ ಮನೇಲಿ ನಾನು ಹೆಂಡತಿ ಏನು ಕೆಲಸದವಳ? ಈ ಅಜ್ಜಮ್ಮ ನಾನು ಹೆಂಡತಿನ ಕೆಲಸದವ್ರ ಒಂದು ಕಪ್ ಚಹಾ ಮಾಡು, ಒಂದು ಕಪ್ ಇದು ಮಾಡು ಅನ್ನತ್ತಾಳ. ಪರವಾಗಿಲ್ಲ, ಇವತ್ತು ಸುಮ್ಮನೆ ಇರ್ತೀನಿ. ದಿನ ಹಿಂಗಾದ್ರೆ ನಾನು ಮಾತ್ರ ಸುಮ್ಮನೆ ಇರಲ್ಲ. ಅವಳು ನನ್ನ ಹೆಂಡತಿ. ಜಾನನ ಬಂದಾಳ, ನೀ ನೋಡಿದ್ಯಾ ಇಲ್ಲ? ಹೌದಾ, ಜಾನನ ಬಂದ್ಲೇನ? ಓ, ಮನೆ ಎಲ್ಲ ತುಂಬ ಐತೆ ಬಿಡಂಗಾರ. ಏನು ಹಬ್ಬಕ್ಕೆ ಬಂದ್ರೇನು ಎಲ್ಲರೂ? ಹ್ಞೂ, ಮತ್ತೇನು ಹಬ್ಬ ಅಲ್ಲ, ದೀಪಾವಳಿ ಕೇಳೋದು ನೋಡು. ಈಗೆಂತ ಹಬ್ಬಲೇ, ಎಲ್ಲ ಹಬ್ಬ ಮುಗಿದು ಹೋದು, ಇನ್ನು ಬರೋ ದೂರದ ಹಬ್ಬಗಳು. ಮತ್ತಪ್ಪ ಕೃಷ, ಹೆಂಗೆ ನಡೆಯತ್ತಾವ ಕೆಲಸದ ಎಲ್ಲ? ಚಲೋ ನಡೆಯತ್ತಾವೇನು? ಹೋ ಅತ್ತಿ, ಚಲೋ ನಡೆಯತ್ತವ್ರಿ. ಮತ್ತು ಗುಂಡು ಇಲ್ದಾಳ್ರಿ, ಮಕ್ಕೊಂಡಾಳೇನ್ರಿ? ಹಾಂ, ಮಕ್ಕೊಂಡಾಳಪ್ಪ. ನಾವು ಯಾವಾಗ ಬರ್ತಾನೋ ಕೃಷ, ಯಾವಾಗ ನೋಡ್ತಾವೋ ಹೆಂಗಾಗ್ಯಾನೋ. ಮೊದಲೇ ಹ್ಯಾಂಡ್ಸಮ್ ಬೇರೆ, ಎಲ್ಲ ಅಲ್ಲಿಂದ ಇನ್ನೊಂದು ಮದುವೆ ಆಗ ಕರ್ಕೊಂಡು ಬರ್ತಾನೇನೋ ಹುಡುಗಿನ ಅಂತ ಅನ್ಕೊಂಡಿದ್ದು. ನೀ ಏನು ಹಂಗೇನು ಮಾಡಿಲ್ಲ ಬಿಡು. ಅಯ್ಯೋ ಅತ್ತಿ, ಏನು ಹೇಳ್ತೀಯತ್ತಿ ನೀನು? ನನ್ನ ಹೆಂಡ್ತಿನ ಇಷ್ಟು ಸುಂದರವಾಗಿರ್ಬೇಕಾದ್ರೆ ಆಕಿನ ಒಂದೊಂದು ಕ್ಷಣ ಬಿಟ್ಟಿರ್ಬೇಕಾದ್ರೂ ನನಗೆ ಹೆಂಗಾಗತ್ತೆ ಗೊತ್ತೇನು? ಅಂಥದ್ರಾಗ ಇನ್ನೊಂದು ಹುಡುಗಿ ನೋಡೋದಾ? ಇವಳನ್ನ ನಾನು ಮನ್ಸಾರೆ ಪ್ರೀತಿ ಮಾಡಿ ಮದುವೆ ಆಗಿದ್ದೇನತ್ತೆ, ಅದನ್ನು ಬಿಟ್ಟು ಇನ್ನೊಬ್ರು ನೋಡ್ಕೊತ ಹೋಗೋಕ್ಕಾಗತ್ತಾ? ಹೆಂಗೆ ಯೋಚನೆ ಮಾಡ್ತೀರಿ ನೀವು? ಒಂದು ಸಾರಿ ಒಬ್ಬರ ಮೇಲೆ ಪ್ರೀತಿ ಆದ್ರೆ ಮತ್ತೆ ಹೆಂಗೆ ಇನ್ನೊಬ್ಬರ ಮೇಲೆ ಪ್ರೀತಿ ಆಗೋಕ್ಕಾಗತ್ತಿ? ಅದು ಸಾಧ್ಯನಾ? ಅಯ್ಯೋ, ಅದು ಯಾಕೆ ಸಾಧ್ಯ ಇಲ್ಲ? ಎಷ್ಟೆಷ್ಟೋ ಜನ ಇಲ್ಲೊಂದು ಮದುವೆ ಆಗಿರ್ತಾರೆ, ಆದ್ರೆ ಆ ಕಡೆ ಪಾರಿನ್ಗೆ ಹೋದ್ಮೇಲೆ ಅಲ್ಲಿ ಹುಡುಗ್ಯಾರ ನೋಡಿ ಅಲ್ಲೂ ಮದುವೆ ಮಾಡ್ಕೊಂಡ್ಬಿಡ್ತಾರಲ್ಲ. ಬರುವಾಗ ಈ ಪಾರಿನ ಹುಡುಗಿನ ಕರ್ಕೊಂಡು ಬರ್ತಾರಪ್ಪ. ಅದಕ್ಕೆ ನೀನು ಹಂಗೆ ಮಾಡ್ತೀಯನಂತ ಅನ್ಕೊನಿ, ಆದ್ರೆ ನೀನು ಹೆಂಡ್ತಿನ ಜಾಸ್ತಿ ಪ್ರೀತಿ ಮಾಡ್ತೀಯ ಅಂತ ಆಯ್ತು. ಅದಕ್ಕಾಗಿ ಮಾಡ್ಕೊಂಡು ಬಂದಿಲ್ಲ ಅಂತ ಅನ್ಕೋತಾನ ಅಲ್ಲ? ಹೌದು ಅತ್ತಿ, ನಾನು ಸುಂದರಿನ ತುಂಬ ಪ್ರೀತಿ ಮಾಡ್ತೇನೆ. ಎಲ್ಲರೂ ಹೋದವರು ಹಂಗೆ ಮಾಡೋಂಗಿಲ್ಲ, ಎಲ್ಗೂ ಒಬ್ಬರು ಹಾಂ ಜಾಸ್ತಿ ಅಟ್ರಾಕ್ಷನ್ ಇರುತ್ತಲ್ಲ ಹುಡುಗಿಯರ ಮೇಲೆ, ಅವ್ರು ಮಾಡ್ತಾರೆ. ನನಗೆ ಕೆಲಸ ಮಾಡಬೇಕು, ನನ್ನ ಹೆಂಡ್ತಿನ ನೋಡಬೇಕು, ನನ್ನ ಹೆಂಡ್ತಿ ಜೊತೆಗೆ ಇರಬೇಕು ಅಂತ ಆಸೆ. ಅವಳನ್ನ ನಾನು ಮನಸಲ್ಲಿ ಇಷ್ಟಪಟ್ಟು ಪ್ರೀತಿ ಮಾಡಿ ಮದುವೆ ಆಗಿರೋದು. ಅವಳನ್ನ ಬಿಟ್ಟು ಮತ್ತು ಇನ್ನೊಬ್ಬಳನ್ನ ಹೆಂಗೆ ಪ್ರೀತಿ ಮಾಡಿ ಮದುವೆ ಆಗಿ ಕರ್ಕೊಂಡು ಬರೋಕ್ಕಾಗುತ್ತೆ? ಏನು ಮಾತಾಡ್ತೀರಾ ನೀವು? ನನಗೆ ಯಾಕೋ ಇದು ಕಾಮಿಡಿ ಅಂತ ಅನಿಸ್ತಾ ಇದೆ. ಇಲ್ಲಪ್ಪ, ನಾನು ಹಂಗೆ ಹೇಳಿನಿ. ಅಲ್ಲೇ ನಮ್ಮ ಊರಾಗೊಬ್ಬ ಹಂಗೆ ಐತೆ, ನೋಡಕ್ಕೆ ಎಷ್ಟು ಚಂದದಾನು. ಆ ಕಡೆ ಹೋದ ಪಾರಿನಕ ಕೆಲಸ ಮಾಡಕ್ಕೆ. ಹಾಂ, ಇಲ್ಲೇ ಮದುವೆಯಾಗಿ ಒಂದು ಮಗು ಐತಿ. ಬರುವಾಗ ಅಲ್ಲಿ ಪಾರಿನ ಹುಡುಗಿನ ಮದುವೆ ಮಾಡ್ಕೊಂಡು ಕರ್ಕೊಂಡು ಬಂದ. ಈಗಿನ ಮನೆ ಕೆಲಸದಾಕೆ ಅಂತ ಹೇಳಿದ. ಅದಕ್ಕಾಗೆ
ಎಲ್ಲಿ ನೀನು ಮೊದಲು ಹ್ಯಾಂಡ್ಸಮ್ ಹೀರೋ ಇದ್ದಂಗೆ ಅದೀಯ. ನೀನು ಬೀಳ್ತಿದ್ರು ನೀನು ಹಿಂದೆ ಯಾರು ಬಿತ್ತಿರ್ತಾರಂತೇಳಿ ಅನ್ಕೊನಿಪ್ಪ ನಾನು. ಅಯ್ಯೋ ಹಾಗೆಲ್ಲ ಸೀನ್ ಇಲ್ಲ ಅತ್ತೆ. ನನ್ನ ಹಿಂದೆ 108 ಹುಡುಗಿರು ಬಿದ್ದರು. ನಾನು ಪ್ರೀತಿ ಮಾಡೋದು ಸುಂದ್ರಿ ಅನ್ನೋ ಹುಡುಗಿನ ಮಾತ್ರ. ಯಾಕೆ ಹೇಳಿ, ನಾನು ಅವಳಿಗೆ ಮನಸ್ಸು ಕೊಟ್ಟಾಗಿದೆ, ಅವಳು ನನಗೆ ಮನಸ್ಸು ಕೊಟ್ಟಾಗಿದೆ. ನನ್ನ ನಂಬಿ ಅವಳು ಅಲ್ಲಿವರೆಗೂ ಕಳಿಸಿದಾಳ. ಹಾಗಂತ ಅವಳಿಗೆ ಮೋಸ ಮಾಡಿ ನಾನು ಅಲ್ಲಿ ಇನ್ನೊಬ್ಬರ ಜೊತೆ ಪ್ರೀತಿ ಮಾಡೋಕ್ಕಾಗತ್ತಾ? ಪ್ರೀತಿ ಯಾವತ್ತಿದ್ರು ಅದು ನನ್ನ ಸುಂದರಿ ಮೇಲೆ ಅಷ್ಟೇ. ಅವಳನ್ನ ಬಿಟ್ಟು ಬೇರೆ ಯಾರನ್ನೂ ಪ್ರೀತಿ ಮಾಡೋಕ್ಕಾಗಲ್ಲ ಅತ್ತೆ. ನೀವು ಅಂದ್ಕೊಂಡಿರೋ ಹಾಗೆ ನಾನು ಅವನಲ್ಲ, ಆ ಥರ ಮನುಷ್ಯನೂ ಅಲ್ಲ. ಇದ್ರ ನಿನ್ನಂತ ಗಂಡಿರ್ಬೇಕು ಬಿಡಪ್ಪ. ಪುಣ್ಯ ಮಾಡ ಸುಂದ್ರಿ. ಅವಳು ಪುಣ್ಯ ಮಾಡಿಲ್ಲ ಅತ್ತೆ, ನಾನು ಪುಣ್ಯ ಮಾಡಿದ್ದೀನಿ ಅವಳಂತ ಹುಡುಗಿ ನನಗೆ ಸಿಗಕ್ಕೆ. ನನ್ನ ನಮ್ಮನ್ನು ಅವಳು ಸ್ವಂತ ಅಮ್ಮನ ಥರ ನೋಡ್ಕೊಂಡಿದ್ದಾಳ. ಅಂಥ ಹೆಂಡತಿ ಕೆಲ್ ಸಿಗ್ತಾಳ? ನೀವು ಹೇಳ್ರಿ ನೋಡೋಣ. ಓ ಹೌದನಾ?